ಭೀಮನ ಅಮಾವಾಸ್ಯೆ ದಿನ ಈ ಬಣ್ಣದ ಬಟ್ಟೆ ಧರಿಸಿದರೆ ಶುಭ. ಭೀಮನ ಅಮಾವಾಸ್ಯೆ ವ್ರತವು ವಿವಾಹಿತ ಮಹಿಳೆಯರಿಗೆ ಅತ್ಯಂತ ಮಹತ್ವದ ವ್ರತವಾಗಿದೆ. ಭೀಮನ ಅಮಾವಾಸ್ಯೆ ದಿನ ಮಹಿಳೆಯರು ಅಲಂಕಾರ ಮಾಡಿಕೊಂಡು ದೇವರ ದರ್ಶನ ಮಾಡಿ ಪತಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಭೀಮನ ಅಮಾವಾಸ್ಯೆ ದಿನದಂದು ಮಹಿಳೆಯರು ಯಾವ ಬಣ್ಣದ ಬಟ್ಟೆ ಧರಿಸಬೇಕು? ಭೀಮನ ಅಮಾವಾಸ್ಯೆ ದಿನ ಈ ಬಣ್ಣದ ಬಟ್ಟೆ ಧರಿಸಿದರೆ ಏನಾಗುತ್ತದೆ? ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯು ಮಹಿಳೆಯರಿಗೆ ಅತ್ಯಂತ ಸಂಭ್ರಮ ಸಡಗರದ ಹಬ್ಬವಾಗಿದೆ. ದೀರ್ಘ ಸುಮಂಗಲಿತನಕ್ಕಾಗಿ ಹಾಗೂ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಮಹಿಳೆಯರು ಶಿವ ಪಾರ್ವತಿ ಪೂಜೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಈ ದಿನ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆ ಮಾಡಿ ನಂತರ ಪತಿ ಪೂಜೆಯನ್ನು ಮಾಡುತ್ತಾರೆ. ಬಳಿಕ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ. ತಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸೌಭಾಗ್ಯ ತುಂಬಿರಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಈ ದಿನ ವಿವಾಹಿತ ಮಹಿಳೆಯರು ಸೌಭಾಗ್ಯವತಿಯಂತೆ ಅಲಂಕಾರ ಮಾಡಿಕೊಂಡು ಪತಿ ಪೂಜೆಯನ್ನು ಮಾಡುತ್ತಾರೆ. ಎಲ್ಲ ಮಹಿಳೆಯರು ಸಾಂಪ್ರದಾಯಿಕ ಉಡುಪುಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಹೆಚ್ಚಿನ ಮಹಿಳೆಯರಿಗೆ ಈ ದಿನ ಯಾವ ಬಣ್ಣದ ಬಟ್ಟೆ ಧರಿಸಬೇಕೆಂಬುದು ತಿಳಿದಿರುವುದಿಲ್ಲ. ಈ ಲೇಖನ ನಿಮಗೆ ಭೀಮನ ಅಮಾವಾಸ್ಯೆ ದಿನ ಯಾವ ಬಣ್ಣದ ಬಟ್ಟೆ ಧರಿಸಬೇಕೆಂಬುದನ್ನು ಹೇಳುತ್ತದೆ. ಹಸಿರು ಬಣ್ಣ. ಭೀಮನ ಅಮಾವಾಸ್ಯೆ ದಿನ ಈ ಬಣ್ಣದ ಬಟ್ಟೆ ಧರಿಸಿ. ಭೀಮನ ಅಮಾವಾಸ್ಯೆ ದಿನ ಮಹಿಳೆಯರು ದೇವತೆಗಳಿಗೆ ಪ್ರಿಯವಾದ ಸೌಭಾಗ್ಯವನ್ನು ಸಂಕೇತಿಸುವ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಹಸಿರು ಬಣ್ಣವು ಭಕ್ತಿ, ಸಮೃದ್ಧಿ, ಸಕಾರಾತ್ಮಕ ಶಕ್ತಿ, ಸಂತೋಷ, ಪ್ರಗತಿ, ದೀರ್ಘಾಯಸ್ಸು ಮತ್ತು ಉತ್ತಮ ಆರೋಗ್ಯ ಸೇರಿದಂತೆ ಅನೇಕ ಮಂಗಳಕರ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಈ ಶುಭ ದಿನವು ಆಷಾಢ ಮಾಸದ ಮುಕ್ತಾಯವನ್ನು ಮತ್ತು ಶ್ರಾವಣ ಮಾಸದ ಆರಂಭವನ್ನು ಸಂಕೇತಿಸುವ ದಿನವಾಗಿದೆ. ಈ ಸಂತೋಷದಾಯಕ ಸಂದರ್ಭದಲ್ಲಿ ಮಹಿಳೆಯರು ಸೊಗಸಾಗಿ ಸುಂದರವಾದ ಹಸಿರು ಉಡುಪನ್ನು ಧರಿಸುತ್ತಾರೆ. ಅವರು ಧರಿಸಿರುವ ಈ ಹಸಿರು ಬಣ್ಣವು ಪ್ರಕೃತಿಯನ್ನು ಪ್ರತಿನಿಧಿಸುತ್ತದೆ. ಈ ರೋಮಾಂಚಕ ಹಸಿರು ಬಣ್ಣವು ಋತುವಿನ ಹೊಸತನ ಮತ್ತು ಚೈತನ್ಯದೊಂದಿಗೆ ನಮ್ಮನ್ನು ಸಮನ್ವಯಗೊಳಿಸುತ್ತದೆ. ಅಷ್ಟೇ ಅಲ್ಲ, ಇದು ಶಿವನ ನೆಚ್ಚಿನ ಬಣ್ಣವೂ ಆಗಿದೆ. ಶಿವಪೂಜೆಯಲ್ಲಿ ಈ ಬಣ್ಣ ಹೆಚ್ಚು ಮಹತ್ವವನ್ನು ಹೊಂದಿರುವ ಬಣ್ಣವಾಗಿದೆ. ಅದರ ಸಕಾರಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಅರ್ಥಗಳೊಂದಿಗೆ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಶಿವ ಭೀಮನ ಅಮಾವಾಸ್ಯೆ ವ್ರತವನ್ನು ಏಕೆ ಆಚರಿಸುತ್ತಾರೆ? ಭೀಮನ ಅಮಾವಾಸ್ಯೆ ವ್ರತವು ಅಚ್ಚರಿ ಪಡುವಂತಹ ದಂತಕಥೆಯನ್ನು ಒಳಗೊಂಡಿದೆ. ಇದು ಮದುವೆಯ ವಿಚಾರದಲ್ಲಿ ಶಿವನನ್ನು ಪಡೆಯಲು ಪಾರ್ವತೀ ದೇವಿಯು ಮಾಡಿದ ಭಕ್ತಿಯನ್ನು ಪ್ರತಿನಿಧಿಸುತ್ತದೆ. ಪುರಾಣದ ಪ್ರಕಾರ ಪಾರ್ವತೀ ದೇವಿಯು ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ ಕಠಿಣ ಉಪವಾಸವನ್ನು ಕೈಗೊಂಡಳು. ತನ್ನ ಪ್ರೀತಿಯ ಭಗವಾನ್ ಶಿವನೊಂದಿಗೆ ಒಂದಾಗಲು ತನ್ನ ಅವಿರತ ಉತ್ಸಾಹ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಿದಳು. ಆಕೆಯ ಸಮರ್ಪಣೆಯಿಂದ ಪ್ರೇರೇಪಿಸಲ್ಪಟ್ಟ ಶಿವನು ಅವಳನ್ನು ತನ್ನ ಸಂಗಾತಿಯಾಗಿ ಸ್ವೀಕರಿಸಿದ್ದಲ್ಲದೆ, ಭೀಮನ ಅಮಾವಾಸ್ಯೆಯ ಮಂಗಳಕರ ದಿನದಂದು ಉಪವಾಸ ಮಾಡುವ ಯಾವುದೇ ಮಹಿಳೆಯು ತನ್ನಂತೆಯೇ ಸದ್ಗುಣಶೀಲ ಮತ್ತು ಪ್ರೀತಿಯುಳ್ಳ ಪತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ವರವನ್ನು ನೀಡಿದಳು. ಪೌರಾಣಿಕ ಹಿನ್ನೆಲೆಯುಳ್ಳ ಈ ವ್ರತವನ್ನು ಕೇವಲ ವಿವಾಹಿತ ಮಹಿಳೆಯರು ಮಾತ್ರವಲ್ಲ, ಅವಿವಾಹಿತ ಹುಡುಗಿಯರು ಕೂಡ ಮಾಡಬಹುದು. ಇದರಿಂದ ಅವರು ಶಿವ ಮತ್ತು ತಾಯಿ ಪಾರ್ವತೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.